ನಮಸ್ಕಾರ ವೀಕ್ಷಕರೇ, ಟೈಮ್ ಪಾಸ್ ರುಚಿ ವಿಶೇಷ ಸುದ್ದಿಗೆ ಸ್ವಾಗತ. ಇಂದಿನ ಮುಖ್ಯ ಸುದ್ದಿ: ಜಿಮ್ ಹೋಗದೆ ಪ್ರೋಟೀನ್ ಬೇಕು ಅಂತ ಹುಡುಕುತ್ತಿರುವಿರಿ? ಡಯಟ್ ಮಾಡಬೇಕು ಆದರೆ ಟೇಸ್ಟಿಯಾಗಿಯೂ ತಿನ್ನಬೇಕು ಅಂತ ಕಾಯ್ತಾ ಇದ್ದೀರಾ? ನಮ್ಮ ಅಡುಗೆ ಮನೆಯಿಂದ ಇದೀಗ ಬ್ರೇಕಿಂಗ್ ನ್ಯೂಸ್. ಇಂದು ನಮ್ಮ ಕಿಚನ್ಗೆ ಎಂಟ್ರಿ ಕೊಟ್ಟಿರುವುದು ಸಾಮಾನ್ಯ ಸಲಾಡ್ ಅಲ್ಲ, ಇದು ಹೈ ಪ್ರೋಟೀನ್ ಸೋಯಾ ಸಲಾಡ್. ಕಿಚನ್ನಲ್ಲಿ ಒಂದು ದೊಡ್ಡ ವೆಜಿಟೇಬಲ್ ಮೀಟಿಂಗ್ ನಡೆಯುತ್ತಿದೆ. ಇಷ್ಟೆಲ್ಲ ವೆಜಿಟೇಬಲ್ಸ್ ಒಂದೇ ಕಡೆ ಸೇರಿವೆ. ಆದರೆ ಈಗ ಒಂದು ದೊಡ್ಡ ಪ್ರಶ್ನೆ: ಇವನ್ನೆಲ್ಲ ಕಟ್ ಮಾಡೋದು ಯಾರು? ಇಲ್ಲಿದೆ ನೋಡಿ ನೈಫ್. ಕಟ್ 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 ಅಂತ ನಿಮಗೆ ತೋರಿಸು ಅಷ್ಟರಲ್ಲಿ ಎಲ್ಲ ವೆಜಿಟೇಬಲ್ಸ್ ಆಲ್ರೆಡಿ ಕಟ್ ಆಗಿದೆ. ಇಷ್ಟು ಬೇಗ ಹೇಗೆ ಕಟ್ ಆಯಿತು ಅಂತ ಕೇಳಬೇಡಿ. ಇದು ಟೈಮ್ ಪಾಸ್ ರುಚಿ ಕಿಚನ್ನಲ್ಲಿ ಎಡಿಟಿಂಗ್ ಡಿಪಾರ್ಟ್ಮೆಂಟ್ ತುಂಬ ಫಾಸ್ಟ್. ಆನಿಯನ್, ಟೊಮೆಟೊ, ಕುಕುಂಬರ್, ಗ್ರೀನ್ ಚಿಲ್ಲಿ, ಕೊರಂಡರ್ ಲೀವ್ಸ್, ಕ್ಯಾರೆಟ್ ಎಲ್ಲವೂ ಒಂದೇ ತಟ್ಟೆಯಲ್ಲಿ ಸೇರಿದ್ದಾಯಿತು. ಇಲ್ಲಿಯವರೆಗೆ ನೋಡಿದ್ದು ವೆಜಿಟೇಬಲ್ಸ್ ನ್ಯೂಸ್ ಮಾತ್ರ. ಈಗ ನಮ್ಮ ಇಂದಿನ ಕಾರ್ಯಕ್ರಮದ ಮೇನ್ ಹೀರೋ ಎಂಟ್ರಿ ಕೊಟ್ಟಿದ್ದಾರೆ: ಸೋಯಾ ಚಂಕ್ಸ್. ಬಾಯ್ಲ್ ಮಾಡಿದ ಸೋಯಾ ಚಂಕ್ಸ್ಗೆ ಬಟರ್, ಸಾಲ್ಟ್, ರೆಡ್ ಚಿಲ್ಲಿ ಪೌಡರ್ ಹಾಕಿ ಮಿಕ್ಸ್ ಮಾಡಲಾಗಿದೆ. ನಮ್ಮ ಸೋಯಾ ಚಂಕ್ಸ್ ಫುಲ್ ಮೇಕವರ್ ಮಾಡಿಕೊಂಡು ರೆಡಿಯಾಗಿದೆ. ಪ್ಲೇನ್ ಸೋಯಾ ಚಂಕ್ಸ್ ಮಸಾಲಾ ಲುಕ್ಸ್ನಲ್ಲಿ ವಾಪಸ್ ಬಂದಿದೆ. ಈಗ ಮುಖ್ಯ ಕಾರ್ಯಕ್ರಮ ಶುರು. ಒಂದು ದೊಡ್ಡ ಮಿಕ್ಸಿಂಗ್ ಬೌಲ್ ತೆಗೆದುಕೊಳ್ಳೋಣ. ಮೊದಲು ಕಟ್ ಮಾಡಿದ ಎಲ್ಲ ಕಲರ್ಫುಲ್ ವೆಜಿಟೇಬಲ್ಸ್ನ ಬೌಲಿಗೆ ಹಾಕೋಣ. ನಂತರ ಸೋಯಾ ಚಂಕ್ಸ್. ಈಗ ವೆಜಿಟೇಬಲ್ಸ್ ಟೀಮ್ ಆ್ಯಂಡ್ ಪ್ರೋಟೀನ್ ಟೀಮ್ ಒಂದೇ ಕಡೆ ಸೇರಿದೆ. ಆದರೆ ಮೀಟಿಂಗ್ ಇನ್ನೂ ಕಂಪ್ಲೀಟ್ ಆಗಿಲ್ಲ. ಸ್ವಲ್ಪ ಸಾಲ್ಟ್ ಜಾಸ್ತಿ ಬೇಡ ವೀಕ್ಷಕರೇ. ಸೋಯಾ ಬಾಯ್ಲ್ ಮಾಡುವಾಗ ಸಾಲ್ಟ್ ಹಾಕಿರೋ ಕಾರಣ ಈಗ ಸಾಲ್ಟ್ ಸ್ವಲ್ಪ ಹಾಕಿದರೆ ಸಾಕು. ಇಲ್ಲದಿದ್ದರೆ ಹೈ ಪ್ರೋಟೀನ್ ಸಲಾಡ್ ಬದಲು ಹೈ ಸಾಲ್ಟ್ ಸಲಾಡ್ ಆದರೆ ಕಷ್ಟ. ಪೆಪ್ಪರ್ ಪೌಡರ್ ಎಂಟ್ರಿ ಆಗಿದೆ. ಸಲಾಡ್ಗೆ ಸ್ವಲ್ಪ ಸ್ಪೈಸಿ ಟಚ್. ಈಗ ಎಲ್ಲ ಮಿಕ್ಸ್ ಮಿಕ್ಸ್ ಮಿಕ್ಸ್. ಫೈನಲ್ ಬ್ರೇಕಿಂಗ್ ನ್ಯೂಸ್: ಲೆಮನ್. ಈಗ ಸಲಾಡ್ಗೆ ಸಿಕ್ಕಿದೆ ಫ್ರೆಶ್ ಟ್ಯಾಂಗಿ ಫೈನಲ್ ಟಚ್. ನಮ್ಮ ಹೈ ಪ್ರೋಟೀನ್ ಸೋಯಾ ಸಲಾಡ್ ರೆಡಿಯಾಗಿದೆ. ಇದನ್ನು ಹೀಗೆ ತಿಂದರೂ ತುಂಬ ಟೇಸ್ಟಿ. ಆದರೆ ನಿಮಗೆ ಕ್ರೀಮಿ ಟೇಸ್ಟಿ ಇಷ್ಟ ಆದರೆ ಕರ್ಡ್ ಕೂಡ ಯೂಸ್ ಮಾಡಬಹುದು. ಕರ್ಡ್ ಇಲ್ಲದೆ ಫ್ರೆಶ್ ಆ್ಯಂಡ್ ಟ್ಯಾಂಗಿ, ಕರ್ಡ್ ಜೊತೆ ಕ್ರೀಮಿ ಆ್ಯಂಡ್ ಟೇಸ್ಟಿ ಎಲ್ಲವೂ ಸೇರಿ ಕಲರ್ಫುಲ್ ಸೋಯಾ ಸಲಾಡ್ ರೆಡಿಯಾಗಿದೆ. ಮಾಡೋದು ಈಸಿ, ನೋಡೋಕೆ ಕಲರ್ಫುಲ್, ತಿನ್ನೋಕ್ಕೂ ಟೇಸ್ಟಿ. ಈ ರೆಸಿಪಿ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ರೋಟೀನ್ ಬೇಕು ಅಂತ ಎಕ್ಸ್ಪೆನ್ಸಿವ್ ಫುಡ್ ಹುಡುಕುತ್ತಾ ಓಡಾಡಬೇಡಿ. ಇದು ಬೋರಿಂಗ್ ಡಯಟ್ ಫುಡ್ ಅಲ್ಲ, ಹೈ ಪ್ರೋಟೀನ್ ರಿಚ್ ಟೇಸ್ಟಿ ಸಲಾಡ್.